ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರನ ಅಪೇಕ್ಷೆಯಂತೆ ಲೋಮೇಶ ಮಹರ್ಷಿಗಳು ಈ ಶಿಬಿ ಮಹಾರಾಜನ ಕಥೆಯನ್ನು ಹೇಳಿದರು. ಉಶೀನರ ಎನ್ನುವ ರಾಜನಿದ್ದ. ಅವನು ಬಹಳ ಧರ್ಮಾತ್ಮನಾದ ರಾಜ. ಅವನಿಗೆ ಈ ಶಿಬಿ ಎನ್ನುವ ಮಗನಿದ್ದ. ಉಶೀನರನ ಕಾಲವಾದ ನಂತರ ಈ ಶಿಬಿಯೇ ಚಕ್ರವರ್ತಿಯಾದ. ಆ ಶಿಬಿ ಉಶೀನರ ಎಂದೇ ಆತನ ಹೆಸರಾಯಿತು. ಹಾಗಾಗಿ ಕೆಲವು ಉಲ್ಲೇಖಗಳಲ್ಲಿ ಉಶೀನರ ಎಂದು ಇದೆ, ಶಿಬಿ ಎಂದು ಇದೆ. ಆ ಶಿಬಿ ಮಹಾ ಧರ್ಮಾತ್ಮನಾಗಿದ್ದ. ದಾನದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದ. ಸತ್ಯ ವಚನ ಪರಿಪಾಲಿಸುವವನಾಗಿದ್ದ. ಅಂತಹ ಮಹಾರಾಜನ ಕೀರ್ತಿ ಎಲ್ಲ ಕಡೆಯೂ ಹರಡಿತು. ಅದು ದೇವಲೋಕದಲ್ಲಿಯೂ ಹಬ್ಬಿತು. ಹೀಗೆ ಒಂದು ಸಾರಿ ಬ್ರಹ್ಮ, ಇಂದ್ರ, ಅಗ್ನಿದೇವ ಎಲ್ಲರೂ ಇರುವಾಗ ಇವನ ಚರ್ಚೆ ನಡೆದಾಗ ಈ ಶಿಬಿ ಮಹಾರಾಜನನ್ನು ಪರೀಕ್ಷಿಸಲೇ ಎಂದೇ ಈ ಅಗ್ನಿದೇವ ಮತ್ತು ಇಂದ್ರದೇವ ಇಬ್ಬರೂ ಬಂದರು. ಇಂದ್ರದೇವ ಈ ಗಿಡುಗ ಪಕ್ಷಿಯ ರೂಪವನ್ನು ತಾಳಿದ. ಅಗ್ನಿದೇವ ಪಾರಿವಾಳದ ರೂಪವನ್ನು ತಾಳಿದ. ಪಾರಿವಾಳ ಮುಂದೆ ಮುಂದೆ ಹೋಗುತ್ತಿತ್ತು. ಗಿಡುಗನ ಆಹಾರವಲ್ಲವೇ ಪಾರಿವಾಳ. ಗಿಡುಗ ಅದನ್ನು ಅಟ್ಟಿಸಿಕೊಂಡು ಬರುತ್ತಿತ್ತು. ಹೀಗೆ ಆ ಪಾರಿವಾಳ ಧಾವಿಸಿ ಬಂದು ಪ್ರಾಣ ಭಯದಿಂದ ಈ ಆಸ್ಥಾನದಲ್ಲಿದ್ದ ಚಕ್ರವರ್ತಿ ಶಿಬಿಯ ತೊಡೆಯ ಮೇಲೆ ಬಂದು ಬಿತ್ತು. ನನ್ನನ್ನು ರಕ್ಷಿಸು ಮಹಾರಾಜ, ನನ್ನನ್ನು ರಕ್ಷಿಸು ಮಹಾರಾಜ ಎಂದು ಅದು ಕೇಳಿಕೊಂಡಿತ್ತು. ಶಿಬಿ ಮಹಾರಾಜ ಹೇಳಿದ, ನೀನು ನನ್ನ ಆಶ್ರಯದಲ್ಲಿದ್ದೀಯೆ, ಶರಣಾಗತ ಆಗಿ ಬಂದಿದ್ದೀಯೆ, ನಿನ್ನನ್ನು ರಕ್ಷಿಸುತ್ತೇನೆ, ನೀನು ಏನೂ ಭಯ ಪಡಬೇಡ ಎಂದ. ಹಿಂದೆ ಗಿಡುಗ ಹಾರಿ ಬಂತು. ಗಿಡುಗ ರಾಜನ ಮುಂದೆಯೇ ಕುಳಿತುಕೊಂಡಿತು. ಅದು ರಾಜನಿಗೆ ಹೇಳಿತು, ಮಹಾರಾಜ, ನೀನು ಧರ್ಮಾತ್ಮ ಎಂದು ನಾನು ಕೇಳಿದ್ದೇನೆ. ಈ ಪಾರಿವಾಳ ಇದು ನನ್ನ ಆಹಾರ. ನೀನು ನನ್ನ ಆಹಾರವನ್ನು ಕಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಧರ್ಮ? ನೀನು ಆ ಪಾರಿವಾಳವನ್ನು ಬಿಟ್ಟುಕೊಡು ಎಂದಿತು ಗಿಡುಗ. ಶಿಬಿ ಹೇಳಿದ, ಎಲೆ ಗಿಡುಗ, ಪಾರಿವಾಳ ನನಗೆ ಶರಣಾಗತನಾಗಿ ಬಂದಿದೆ. ಶರಣಾಗತನಾಗಿ ಬಂದಿರುವವರನ್ನು ರಕ್ಷಿಸುವುದು ಪರಮ ಧರ್ಮವಲ್ಲವೇ? ಇಲ್ಲದಿದ್ದರೆ ಅದು ಮಹಾಪಾಪವಾಗುತ್ತದೆ, ಅದು ಗೋಹತ್ಯೆಗೆ ಸಮವಾಗುತ್ತದೆ. ಹಾಗಾಗಿ ಇದರ ರಕ್ಷಣೆಯೇ ನನ್ನ ಕರ್ತವ್ಯ, ನೀನು ಇದನ್ನು ಬಿಡು ಎಂದ. ಆಗ ಗಿಡುಗ ಹೇಳಿತು, ನಾನು ಹಸಿದುಕೊಂಡು ಬಂದಿದ್ದೇನೆ, ಬಹಳವಾಗಿ ಹಸಿದಿದ್ದೇನೆ. ಈಗ ನೀನು ಇದನ್ನು ಕೊಡದೆ ಹೋದರೆ ನಾನು ಸಾಯುತ್ತೇನೆ. ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳು ಸಹ ಸಾಯುತ್ತಾರೆ. ನೀನು ಒಂದು ಪಕ್ಷಿಯನ್ನು ರಕ್ಷಿಸಲು ಹೋಗಿ ಹಲವು ಜೀವಗಳ ನಾಶಕ್ಕೆ ನೀನು ಕಾರಣನಾಗುತ್ತೀಯ. ಇದು ಎಲ್ಲಿಯ ಧರ್ಮ ಎಂದಿತು ಗಿಡುಗ. ಇದರ ಮಾತನ್ನು ಕೇಳಿ ಶಿಬಿಗೂ ಆಶ್ಚರ್ಯವಾಯಿತು. ಶಿಬಿ ನುಡಿದ, ಎಲೈ ಗಿಡುಗ, ನೀನು ಈ ಗರುಡ ಪಕ್ಷಿಯಂತೆ ಧರ್ಮವನ್ನೇ ಅನುಸರಿಸಿ ಮಾತನಾಡುತ್ತಿದ್ದೀಯೆ. ಆದರೆ ನಾನು ಈ ಪಾರಿವಾಳವನ್ನು ಬಿಡಲು ಆಗುವುದಿಲ್ಲ. ನೀನು ಇದರ ಬದಲಾಗಿ ಯಾವುದೇ ಕಾಡು ಪ್ರಾಣಿಯ ಮಾಂಸವನ್ನು ಕೇಳು. ನಿನಗೆ ಜಿಂಕೆಯ ಮಾಂಸ ಬೇಕೆ, ಹಂದಿಯ ಮಾಂಸ ಬೇಕೆ, ಯಾವ ಮಾಂಸ ಬೇಕಾದರೂ ನಾನು ಇದಕ್ಕೆ ಬದಲಾಗಿ ನಾನು ಅದನ್ನು ಕೊಡುತ್ತೇನೆ ಎಂದ ಶಿಬಿ ಚಕ್ರವರ್ತಿ. ಗಿಡುಗ ಹೇಳಿತು, ಇಲ್ಲ, ಇದು ಇಂದಿನ ನನ್ನ ಆಹಾರವಾಗಿದೆ. ನಾನು ಇದನ್ನು ಬಿಟ್ಟು ಬೇರೆ ಯಾವ ಪ್ರಾಣಿಯನ್ನು ನಾನು ಬಯಸಲಿ? ಇವತ್ತು ಇದೇ ನನ್ನ ಆದ ಆಹಾರ. ಹಾಗಾಗಿ ನೀನು ಇದನ್ನು ಬಿಡು ಎಂದ. ಆಗ ಮತ್ತೆ ಶಿಬಿ ಚಕ್ರವರ್ತಿ ಹೇಳಿದ, ಗಿಡುಗ, ನಾನು ಇದನ್ನು ಪಾರಿವಾಳವನ್ನು ಬಿಡಲು ಆಗುವುದಿಲ್ಲ. ನೀನು ಇದರ ಬದಲಾಗಿ ಏನನ್ನಾದರೂ ಕೇಳು, ನಾನು ಅದನ್ನು ಕೊಡುತ್ತೇನೆ ಎಂದ. ಗಿಡುಗ ಹೇಳಿತು, ಮಹಾರಾಜ, ಹಾಗಿದ್ದರೆ ನೀನು ಈ ಪಾರಿವಾಳದ ತೂಕಕ್ಕೆ ಸಮನಾದ ನಿನ್ನ ದೇಹದ ಮಾಂಸವನ್ನು ಕೊಡು, ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದಿತು. ಇದನ್ನು ಕೇಳಿ ಶಿಬಿಗೆ ಆಶ್ಚರ್ಯವಾದರೂ ಸಂತೋಷವಾಯಿತು. ಶಿಬಿ ಆಗಲಿ ಎಂದು ಸಮ್ಮತಿಸಿ ಆ ಕೂಡಲೇ ಒಂದು ಈ ತಕ್ಕಡಿಯನ್ನು ತರಿಸಿದ. ಅದರಲ್ಲಿ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನು ಕೂರಿಸಿದ. ಇನ್ನೊಂದು ತಟ್ಟೆಯಲ್ಲಿ ತಾನು ಒಂದು ಈ ಹರಿತವಾದ ಆಯುಧವನ್ನು ತೆಗೆದುಕೊಂಡು ತನ್ನ ತೊಡೆಯ ಮಾಂಸವನ್ನೇ ಕತ್ತರಿಸಿದ.
ಅದನ್ನು ಇನ್ನೊಂದು ತಕ್ಕಡಿಯಲ್ಲಿ ಹಾಕಿದ. ಆದರೆ ಪಾರಿವಾಳದ ತೂಕ ಕೆಳಗೆ ಇತ್ತು. ಹೀಗೆ ಶಿಬಿ ಇನ್ನಷ್ಟು ಮಾಂಸವನ್ನು, ತನ್ನ ದೇಹದ ಮಾಂಸವನ್ನೇ ಹಾಕಿದ, ಕೈಯಿನ ಮಾಂಸವನ್ನು ಹಾಕಿದ. ಹಾಕುತ್ತಾ ಹೋದರೂ ಆ ಪಾರಿವಾಳದ ತಟ್ಟೆ ಅದು ಕೆಳಗೆ ಇತ್ತು. ಈ ತಟ್ಟೆ ಕೆಳಗೆ ಬರಲೇ ಇಲ್ಲ, ಇದು ಮೇಲೆ ಇತ್ತು. ಶಿಬಿ ಕೊನೆಗೆ ತಾನೇ ಆ ತಟ್ಟೆಯಲ್ಲಿ ಕುಳಿತುಕೊಂಡ. ಇದನ್ನು ನೋಡಿದ ಕೂಡಲೇ ಇಂದ್ರದೇವ ಮತ್ತು ಅಗ್ನಿದೇವ ಇಬ್ಬರೂ ಪ್ರತ್ಯಕ್ಷರಾದ. ಗಿಡುಗ ಮತ್ತು ಪಾರಿವಾಳಕ್ಕೆ ಬದಲಾಯಿತು. ಇಂದ್ರದೇವ ಹೇಳಿದ, ಧರ್ಮಾತ್ಮನಾದ ಮಹಾರಾಜ, ನಿನ್ನ ಕೀರ್ತಿ ಎಲ್ಲ ಕಡೆ ಪಸರಿಸಿತ್ತು. ನಾವು ನಿನ್ನನ್ನು ಪರೀಕ್ಷಿಸಲೆಂದೇ ಬಂದವು. ನಿನ್ನ ಈ ಧರ್ಮಾಚರಣೆ ಅತ್ಯ ಅದ್ಭುತವಾಗಿದೆ. ನಿನ್ನ ಕೀರ್ತಿ ಇದು ಚಿರಕಾಲ ಇರುತ್ತದೆ ಎಂದು ಹೇಳಿ ಆ ದೇವತೆಗಳು ಹೊರಟು ಹೋದರು. ಆ ಶಿಬಿ ನಂತರ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋದ. ಈ ಶಿಬಿಯ ರಾಜ್ಯ ಈಗಿನ ಈ ರಾಜಸ್ಥಾನದ ತುದಿಯಲ್ಲಿ, ಅಂದರೆ ಈ ಉತ್ತರ ಭಾಗದಲ್ಲಿ ಅಥವಾ ಈಗಿನ ಪಾಕಿಸ್ತಾನದಲ್ಲಿ ಇತ್ತು ಎನ್ನುವ ಮಾಹಿತಿ ಇದೆ. ಈಗ ಕೆಲವು ತಮಿಳಿನ ರಾಜವಂಶಗಳು ಸಹ ನಾವು ಶಿಬಿಯ ವಂಶದಿಂದ ಬಂದವರು ಎಂದು ಹೇಳಿಕೊಳ್ಳುತ್ತಾರೆ. ಜೊತೆಗೆ ಈ ಶಿಬಿ ಚಕ್ರವರ್ತಿ ಈ ಮಾಡಿದ ಈ ಪಾರಿವಾಳದ ತೂಕದ ಕತೆ ಎಷ್ಟೋ ದೇವಸ್ಥಾನಗಳಲ್ಲಿ ಶಿಲೆಗಳಾಗಿ ಸಹ ನಿಂತಿದೆ. ಅಷ್ಟರ ಮಟ್ಟಿಗೆ ಈ ಶಿಬಿ ಪ್ರಖ್ಯಾತಿಯನ್ನು ಪಡೆದಿದ್ದ. ನಾವು ಈಗ ನೋಡಿದಂತೆ ಬಹಳಷ್ಟು ರಾಜರುಗಳು ಧರ್ಮಾತ್ಮರಾಗಿ ಇದ್ದವರು. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಪ್ರಜೆಗಳು ಸಹ ಧರ್ಮದಿಂದ ಬಾಳಿದ್ದವರೇ. ಈ ಕಥೆಯನ್ನು ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದರು. ನಂತರ ಹೀಗೆ ಮುಂದುವರಿಯುತ್ತಾ ತಮ್ಮ ತೀರ್ಥಯಾತ್ರೆಯಲ್ಲಿ ಅನೇಕ ಆಶ್ರಮಗಳನ್ನು ಕಂಡರು. ಆಗ ಈ ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಅಷ್ಟಾವಕ್ರನ ಕಥೆಯನ್ನು ಹೇಳಿದರು. ನಂತರ ಈ ಭರದ್ವಾಜ ಮಹರ್ಷಿ, ರೈಬ್ಯ ಮಹರ್ಷಿ ಇವರ ಕಥೆಗಳನ್ನು ಆಯಾ ಸ್ಥಳಕ್ಕೆ ಬಂದಾಗ ಹೇಳಿದರು. ನರಕಾಸುರನ ವಧೆಯಾಯಿತಲ್ಲವೇ ವಿಷ್ಣುವಿನಿಂದ, ಆ ಕಥೆಯನ್ನು ಸಹ ಆ ಪ್ರದೇಶಕ್ಕೆ ಬಂದಾಗ ಅದನ್ನು ಹೇಳಿದರು. ಹೀಗೆ ಬಂದು ಅವರು ಗಂಧಮಾದನ ಪರ್ವತಕ್ಕೆ ಏರಲು ಆರಂಭ ಮಾಡಿದರು. ಅದು ಬಹಳ ದುರ್ಗಮವಾದ ಹಾದಿ. ಅಲ್ಲಿ ಈ ಕಿನ್ನರ, ಕಿಂಪುರುಷರು, ವಿದ್ಯಾಧರರು ಸಂಚರಿಸುವ ಜಾಗ, ಸಿದ್ಧ ಪುರುಷರು, ಮಹರ್ಷಿಗಳು ಇರುವ ಜಾಗವನ್ನು ದುರ್ಗಮವಾದ ಹಾದಿಯಾಗಿತ್ತು. ಆ ದುರ್ಗಮವಾದ ಹಾದಿಯಲ್ಲಿ ಹವಾಮಾನ ವಿಪರೀತವಾಗಿ ಬದಲಾವಣೆಯಾಗುತ್ತಿತ್ತು. ಇವರು ಆಗ ಹೋಗಬೇಕಾದರೆ ಅಲ್ಲಿ ವಿಪರೀತ ಬಿರುಗಾಳಿ ಬೀಸುತ್ತಿತ್ತು. ಆ ಬಿರುಗಾಳಿಗೆ ಮರ ಗಿಡಗಳೇ ಉರುಳಿ ಬೀಳುತ್ತಿದ್ದವು. ಅದರಿಂದ ರಕ್ಷಿಸಿಕೊಳ್ಳಲು ಇವರು ಗವಿಗಳನ್ನು, ದೊಡ್ಡದಾದ ಹುತ್ತಗಳ ಹಿಂದೆ ಆಶ್ರಯವನ್ನು ಪಡೆದುಕೊಳ್ಳಬೇಕಾಯಿತು. ನಂತರ ಬಿರು ಮಳೆಯಾಯಿತು ಆಲಿಕಲ್ಲಿನ ಜೊತೆಗೆ, ಅದನ್ನು ಸಹಿಸಿಕೊಳ್ಳಬೇಕಾಗಿತ್ತು. ನಂತರ ಬಿರು ಬಿಸಿಲು ಬಡಿಯಿತು. ಇದನ್ನೆಲ್ಲ ಅವರು ಸಹಿಸಿಕೊಳ್ಳುತ್ತಾ ಕಷ್ಟವಾದ ಹಾದಿಯಲ್ಲಿ ಮುನ್ನಡೆಯತೊಡಗಿದ್ದರು. ಇದು ದ್ರೌಪದಿಗೆ ಆಗಲಿಲ್ಲ. ದ್ರೌಪದಿಗೆ ನಿತ್ರಾಣವಾಯಿತು, ಆಯಾಸವಾಯಿತು. ಅವಳು ಕುಸಿದು ಬಿದ್ದು ಮೂರ್ಛೆ ಹೋದಳು. ಆಗ ಯುಧಿಷ್ಠಿರ ತನ್ನ ತೊಡೆಯ ಮೇಲೆ ಆ ದ್ರೌಪದಿಯ ತಲೆಯನ್ನು ಇಟ್ಟುಕೊಂಡು ಅವನು ಬಹಳ ದುಃಖದಿಂದ ಪ್ರಲಾಪಿಸಿದ. ಅವನು ಹೇಳುತ್ತಿದ್ದ, ಅಯ್ಯೋ, ಈ ರಾಜಕನ್ಯೆ, ಈ ರಾಜನ ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದಲ್ಲಿ ಇರಬೇಕಾದವಳು, ಅಂತಹವಳು ಈ ನಮ್ಮ ಕಾರಣದಿಂದ ಈ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗಿದ್ದಾಳೆ. ದ್ರುಪದ ನಮಗೆ ಮದುವೆ ಮಾಡಿಕೊಟ್ಟರೆ ದ್ರೌಪದಿ ಸುಖವಾಗಿರಬಹುದು ಎಂದು ಮದುವೆ ಮಾಡಿಕೊಟ್ಟ. ಆದರೆ ನಾನು ಪಾಪಿ, ನಾನು ಮಾಡಿದ ತಪ್ಪುಗಳಿಂದಲೇ ಇಂದು ಈ ದ್ರೌಪದಿ ವಿನಾಕಾರಣ ಈ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾಳೆ ಎಂದೆಲ್ಲ ಯುಧಿಷ್ಠಿರ ಕಣ್ಣಲ್ಲಿ ನೀರು ಹಾಕಿಕೊಂಡು ರೋಧಿಸಿದ. ಧೌಮ್ಯ ಮಹರ್ಷಿಗಳು ಅವನಿಗೆ ಸಮಾಧಾನ ಮಾಡಿದರು. ಈ ರಾಕ್ಷಸರ ಕಾಟ ತಪ್ಪಲೆಂದು ಒಂದಷ್ಟು ಮಂತ್ರಗಳನ್ನು ಹೇಳಿದರು.
ಕಡೆಗೆ ಉಪಚಾರವಾದ ನಂತರ ದ್ರೌಪದಿಗೆ ಪ್ರಜ್ಞೆ ಬಂತು. ಆದರೆ ಅವಳು ಮುಂದುವರೆಸುವ ಈ ಯಾತ್ರೆಯನ್ನು ಮುಂದುವರಿಸುವ ಪರಿಸ್ಥಿತಿಯಲ್ಲಿ ಅವಳು ಇರಲೇ ಇಲ್ಲ. ಇದನ್ನೆಲ್ಲ ನೋಡುತ್ತಿದ್ದಾಗ ಭೀಮ ಹೇಳಿದ, ಅಣ್ಣ, ನಾನು ನಿನ್ನನ್ನು, ದ್ರೌಪದಿಯನ್ನು, ನನ್ನ ಸಹೋದರರನ್ನು, ಬ್ರಾಹ್ಮಣರನ್ನು, ಅವರೆಲ್ಲರನ್ನೂ ನಾನೇ ಎತ್ತಿಕೊಂಡು ಹೋಗಬಲ್ಲೆ, ನೀನು ಅನುಮತಿ ಕೊಟ್ಟರೆ. ಆದರೆ ನನ್ನ ಬದಲಾಗಿ ನನ್ನ ಪುತ್ರ ಘಟೋತ್ಕಚ ಹಿಡಿಂಬೆಯಲ್ಲಿ ಹುಟ್ಟಿದವನು, ಅವನು ಆಕಾಶ ಮಾರ್ಗದಲ್ಲೇ ಹೋಗುವ ಸಾಮರ್ಥ್ಯವುಳ್ಳವನು. ಅವನನ್ನು ಕರೆಸಿದರೆ ಅವನು ನಮ್ಮೆಲ್ಲರನ್ನೂ ಸುಖವಾಗಿ ಗಂಧಮಾದನ ಪರ್ವತವನ್ನು ದಾಟಿಸುತ್ತಾನೆ ಎಂದ. ನೀನು ಅನುಮತಿ ಕೊಡು ಎಂದ. ಯುಧಿಷ್ಠಿರ ಸರಿ ಎಂದ. ಭೀಮ ಘಟೋತ್ಕಚನನ್ನು ಧ್ಯಾನಿಸಿದ. ತಕ್ಷಣವೇ ಘಟೋತ್ಕಚ ಅವನನ್ನು ಒಂದಿಷ್ಟು ಅನುಚರರೊಂದಿಗೆ ಅಲ್ಲಿಯ ಪ್ರತ್ಯಕ್ಷನಾದ. ಅವನು ತನ್ನ ತಂದೆ ಭೀಮನಿಗೆ ಕೈ ಮುಗಿದ, ದೊಡ್ಡಪ್ಪ ಚಿಕ್ಕಪ್ಪನವರಿಗೆ ಕೈ ಮುಗಿದ, ಅಲ್ಲಿದ್ದ ಅವರ ಚಿಕ್ಕಮ್ಮ ಮತ್ತು ವಿಪ್ರರಿಗೆ ಎಲ್ಲರಿಗೂ ಕೈ ಮುಗಿದ. ನಂತರ ಭೀಮನನ್ನು ಉದ್ದೇಶಿಸಿ ಹೇಳಿದ, ಅಪ್ಪ, ನೀವು ನನ್ನನ್ನು ಏಕೆ ಜ್ಞಾಪಿಸಿಕೊಂಡಿರಿ? ನನ್ನಿಂದ ಏನು ಕಾರ್ಯವಾಗಬೇಕು ಅದನ್ನು ಆಜ್ಞಾಪಿಸಿ, ನಾನು ನಡೆಸಿಕೊಡುತ್ತೇನೆ ಎಂದ. ಭೀಮ ಯುಧಿಷ್ಠಿರನ ಮುಖವನ್ನು ನೋಡಿದ. ಯುಧಿಷ್ಠಿರ ಹೇಳಿದ, ಭೀಮ, ಘಟೋತ್ಕಚ ನಮ್ಮೆಲ್ಲರನ್ನು ಗಂಧಮಾದನ ಪರ್ವತವನ್ನು ದಾಟಿಸಲಿ ಎಂದ. ಆಗ ಭೀಮ ಪುತ್ರನಿಗೆ ಅದನ್ನೇ ಹೇಳಿದ. ಅವನು ಹೇಳಿದ, ದ್ರೌಪದಿ ಈಗ ಆಯಾಸಗೊಂಡಿದ್ದಾಳೆ, ಅವಳಲ್ಲಿ ಶಕ್ತಿ ಇಲ್ಲ, ಕಡಿಮೆ ವೇಗದಲ್ಲಿ ಕಡಿಮೆ ಎತ್ತರದಲ್ಲಿ ಅವಳನ್ನು ಕರೆದುಕೊಂಡು ಹೋಗಬೇಕು ಎಂದ. ಘಟೋತ್ಕಚ ಹೇಳಿದ, ನಾನಷ್ಟೇ ಅಲ್ಲ, ನನ್ನ ಪರಿವಾರವೂ ಸಹ ನನ್ನ ಜೊತೆಗಿದ್ದಾರೆ, ನಾವೆಲ್ಲರೂ ನಿಮ್ಮನ್ನು ಸೌಖ್ಯವಾಗಿ ಆಕಾಶ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇವೆ ಎಂದು. ನಂತರ ಘಟೋತ್ಕಚ ಮತ್ತು ಅವನ ಅನುಚರರು ಎಲ್ಲರೂ ಇವರೆಲ್ಲರನ್ನೂ ತಮ್ಮ ಬೆನ್ನ ಮೇಲೆ ಕೂರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಸಾಗಿದರು. ಈ ಲೋಮೇಶ ಮಹರ್ಷಿಗಳು ತಮ್ಮ ತಪಸ್ಸಿನ ಬಲದಿಂದಲೇ ಆಕಾಶ ಮಾರ್ಗದಲ್ಲಿ ಸಾಗಿದರು. ಅಲ್ಲಿ ಸಾಗುತ್ತಿರುವಾಗ ಅವರು ರಮಣೀಯ ದೃಶ್ಯಗಳನ್ನು ನೋಡಿದರು. ಅಲ್ಲಿ ಸಂಚರಿಸುತ್ತಿದ್ದ ಈ ವಿದ್ಯಾಧರರು, ಗಂಧರ್ವರು, ಕಿನ್ನರ ಕಿಂಪುರುಷರು, ಅವರ ಗಾಯನ, ನೃತ್ಯ ಇವೆಲ್ಲವನ್ನು ನೋಡಿದರು. ಕೆಳಗೆ ಹರಿಯುತ್ತಿದ್ದ ನದಿ, ಚರಿಗಳನ್ನು ನೋಡಿದರು. ಹಿಮಾಲಯದಲ್ಲಿ ವಾಸಿಸುವ ಅನೇಕ ಪ್ರಾಣಿಗಳು, ಅವುಗಳನ್ನು ಸಹ ಅವರು ನೋಡಿದರು. ಈ ಘಟೋತ್ಕಚನ ಪರಿವಾರ ಇವರೆಲ್ಲರನ್ನು ಹೊತ್ತುಕೊಂಡು ಬಂದು ಈ ಗಂಧಮಾದನ ಪರ್ವತದ ಸಮೀಪದಲ್ಲಿದ್ದ, ಕೈಲಾಸ ಪರ್ವತದ ಹತ್ತಿರದಲ್ಲೇ ಇದ್ದ ನರನಾರಾಯಣರ ಆಶ್ರಮದಲ್ಲಿ ಇವರೆಲ್ಲರನ್ನು ಇಳಿಸಿತು. ಆ ನರನಾರಾಯಣರ ಆಶ್ರಮದಲ್ಲಿ ಬಹಳಷ್ಟು ಮುನಿಗಳು ಇದ್ದರು. ಅವರೆಲ್ಲರೂ ಪಾಂಡವರು ಬಂದರು ಎನ್ನುವ ವಿಚಾರವನ್ನು ತಿಳಿದು ಇವರೆಲ್ಲರನ್ನೂ ಸತ್ಕರಿಸಿದರು. ಒಂದಷ್ಟು ಕಾಲ ಆ ಪ್ರಾಂತ್ಯದಲ್ಲೇ ಪಾಂಡವರು ವಾಸವಿದ್ದರು. ಮುಂದೆ ಭೀಮಸೇನ ತನ್ನ ಅಣ್ಣನಾದ ಮಹಾಮಹಿಮ ಹನುಮಂತನನ್ನು ಹೇಗೆ ಭೇಟಿಯಾದ ಎನ್ನುವ ಸಂಗತಿಯನ್ನು ನೋಡೋಣ. ನಮಸ್ಕಾರ.